ನಮಸ್ಕಾರ. ವ್ಯಾಸರ ಮಹಾಭಾರತವನ್ನ ಆಧರಿಸಿ ಕುರುಕ್ಷೇತ್ರ ಅನ್ನುವ ಒಂದು ಪುಸ್ತಕ ಬರೆದಿದ್ದೇನೆ. ಇವತ್ತದು ಲೋಕಾರ್ಪಣೆಯಾಗಿದೆ. ಕುರುಕ್ಷೇತ್ರ ಯುದ್ಧದ ಕಥೆ, ಬಹಳ ಪ್ರಸಿದ್ಧವಾದ ಯುದ್ಧದ ಕಥೆ ಅದು. ಎಲ್ಲರೂ ಕೇಳಿರ್ತಾರೆ ಅದನ್ನ. ಕುರುಕ್ಷೇತ್ರ ಯುದ್ಧ ಅನ್ನೋದು ಪಾಂಡವರಿಗೆ ಮತ್ತು ಕೌರವರಿಗೆ ನಡೆದ ಯುದ್ಧ ಅದು ಅಂತ. ಆ ಯುದ್ಧದ ಕ್ಷಣ ಕ್ಷಣದ ಮಾಹಿತಿಯನ್ನು ಈ ಪುಸ್ತಕದಲ್ಲಿ ಕೊಟ್ಟಿದೆ. ಈ ಪುಸ್ತಕ ಯುವಕರು ಓದಬೇಕಾಗಿರೋ ಪುಸ್ತಕ. ಯಾಕೆಂದ್ರೆ ಯುದ್ಧರಹಿತವಾದ ಒಂದು ಜಗತ್ತು ಬೇಕು ನಮಗೆ, ಯುದ್ಧ ಮಾಡುವ ಜಗತ್ತು ಬೇಡ. ಈ ಕುರುಕ್ಷೇತ್ರ ಯುದ್ಧ ಕೊಡ್ತಾ ಇರೋ ಸಂದೇಶ ಅದೇನೆ, ಯುದ್ಧರಹಿತ ಜಗತ್ತಿನ ಸಂದೇಶವನ್ನ ಕೊಡ್ತಾ ಇದೆ. ಒಂದು ಮಹಾಯುದ್ಧ ನಡೀತು, ಆದ್ರೆ ಆ ಯುದ್ಧ ನಡಿಬಾರ್ದಾಗಿತ್ತು. ಅದ್ ಯಾಕೆ ನಡೀತು, ಹೇಗೆ ನಡೀತು, ಅದರಲ್ಲಿ ಒಂದು ಯುದ್ಧ ಅಂತ ನಡೆದಾಗ ಏನೆಲ್ಲ ಆಯ್ತು ಅನ್ನೋದನ್ನ ತಿಳ್ಕೊಂಡಾಗ ನಾವೊಂದು ಯುದ್ಧರಹಿತ ಜಗತ್ತನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಒಂದು ಹೊಸ ಜಗತ್ತನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗೋದು ಯುವಕರಿಗೆ, ಯಾಕೆಂದ್ರೆ ಮುಂದಿನ ಜಗತ್ತು ಯುವಕರದ್ದು. ಹಾಗಾಗಿ ಇಂಥ ಕೃತಿಗಳನ್ನ ಮತ್ತೆ ಈ ಕೃತಿಯನ್ನ ಯುವಕರು ಹೆಚ್ಚೆಚ್ಚು ಓದಬೇಕು. ಒಂದು ಪ್ರಾಚೀನ ಇತಿಹಾಸದಲ್ಲಿ ನಡೆದ ಮಹಾಯುದ್ಧದ ಕಥೆ ಅದು. ಯಾಕೆ ಯುದ್ಧ ಮಾಡಿದ್ರು ಅವರು? ಆ ಯುದ್ಧ ಹೊರಗಡೆ ನಡೆಯೋಕ್ಕಿಂತ ಮೊದಲು ಅವರ ಮನಸ್ಸಿನೊಳಗೆ ನಡೆದಿತ್ತು. ಅವರ ಮನಸ್ಸಿನೊಳಗೆ ತಾಕಲಾಟಗಳಿತ್ತು, ಪ್ರಶ್ನೆಗಳಿತ್ತು, ಗೊಂದಲಗಳಿತ್ತು, ಕೆಟ್ಟ ಭಾವನೆಗಳಿತ್ತು, ಸ್ವಾರ್ಥ ಇತ್ತು, ಕ್ರೌರ್ಯ ಇತ್ತು, ಹಿಂಸಾ ಮನೋಭಾವ ಇತ್ತು. ಇವೆಲ್ಲ ಇದ್ದಾಗ ಒಂದು ಯುದ್ಧ ಅನ್ನೋದು ಹೊರಗಡೆ ಆಗತ್ತೆ. ಅಂದ್ರೆ ಮನಸ್ಸಿನೊಳಗೆ ಇವೆಲ್ಲ ಇದ್ದಾಗ ಹೊರಗಡೆ ಆಗತ್ತೆ. ಹಾಗಾಗಿ ನಮ್ಮ ಮನಸ್ಸಿನೊಳಗೊಂದು ಇಂಥ ಯುದ್ಧಗಳು ನಡೀತಲೇ ಇರತ್ತೆ. ಆ ದೃಷ್ಟಿಯಿಂದ ಬೆಳೀತಾ ಇರುವ ವಿದ್ಯಾರ್ಥಿಗಳು, ಯುವಕರು ಇಂಥದ್ದನ್ನ ಓದಿದಾಗ, ಈ ಪುಸ್ತಕಗಳನ್ನ ಓದಿದಾಗ ನಮ್ಮ ಬದುಕಿನ ಯುದ್ಧಗಳು ಅಂತ, ಅಂದ್ರೆ ನಾವು ಬದುಕು ಮಾಡುವಾಗ ಏನು ಬರುತ್ತೆ ಅಂತವುಗಳನ್ನ ಮತ್ತು ಇವತ್ತು ಜಗತ್ತಲ್ಲಿ ನಡೀತಾ ಇರುವಂತ ಯುದ್ಧಗಳನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಹಿಸ್ಟ್ರಿಯನ್ನ ರಿವಿಸಿಟ್ ಮಾಡ್ಬೇಕಾಗತ್ತೆ, ಭವಿಷ್ಯವನ್ನ ಚೆನ್ನಾಗಿ ಕಟ್ಟುವ ದೃಷ್ಟಿಯಿಂದ. ಹಾಗಾಗಿ ಮಹಾಭಾರತವನ್ನು ಓದಿ. ಕುರುಕ್ಷೇತ್ರ ಪುಸ್ತಕ ಸಾಧನಾ ಬುಕ್ ಹೌಸ್ ನಲ್ಲಿ ಸಿಗತ್ತೆ. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆ, ವಿದ್ಯಾರ್ಥಿಗಳ ಹಿತವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆ. ಇದೀಗ ವಿದ್ಯಾರ್ಥಿಗಳಿಗೆ ಬೇಕಾಗುವ ಬೇರೆ ಅಂಶಗಳನ್ನು ಸಹ ತಲುಪಿಸುವ ಕಾರಣದಿಂದ ಈ ಪುಸ್ತಕಗಳನ್ನ ಅವರು ಇಟ್ಟಿದ್ದಾರೆ. ಸಾಧನಾ ಬುಕ್ ಹೌಸ್ ನಲ್ಲಿ ಕುರುಕ್ಷೇತ್ರ ಸಿಗತ್ತೆ. ಇದನ್ನ ಕೊಂಡುಕೊಂಡು ಓದಿ ಅನ್ನೋದು ನನ್ನ ವಿನಂತಿ. ನನ್ನ ಕುರುಕ್ಷೇತ್ರ ಪುಸ್ತಕ ಓದಿ. ನಮಸ್ಕಾರ.